ಬೋರ್ಡು ಇರದ ಬಸ್ ಅನ್ನು ಹತ್ತಿ ಬಂದ ಚೋಕರಿ. ಈ ಹಾಡು ಕನ್ನಡ ಸಿನಿಪ್ರಿಯರಲ್ಲಿ ಚಿರಪರಿಚಿತ. ಆದರೆ ಈ ಹಾಡಿನಲ್ಲಿ ಪಂಕಜ ಆಗಿ ಕುಣಿದಿದ್ದಂತಹ ಬಾಲಿವುಡ್ನ ನಟಿ ಶಫಾಲಿ ಜರಿವಾಲಾ ಕೊನೆಯುಸಿರೆಳೆದಿದ್ದಾರೆ. ಪಂಕಜ ಹಾಡಿನಿಂದ ಕನ್ನಡಿಗರ ಮನಸ್ಸನ್ನ ಕದ್ದಿದ್ದಂತಹ ನಟಿ ಇನ್ನಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಶಫಾಲಿ ಜರಿವಾಲಾ ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ. ನಿನ್ನೆ ರಾತ್ರಿ ಬಾಲಿವುಡ್ ನಟಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದು, ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 42 ವರ್ಷದ ಶಫಾಲಿ ಜರಿವಾಲಾ ಮೃತಪಟ್ಟಿದ್ದಾರೆ. ಹಿಂದೆ ಬಿಗ್ ಬಾಸ್ ಸೀಸನ್ 13ರಲ್ಲೂ ಕೂಡ ಶಫಾಲಿ ಜರಿವಾಲಾ ಕಾಣಿಸಿಕೊಂಡಿದ್ರು. ಬಾಲಿವುಡ್ನ ಕಾಂಟಾಲಗ ಹಾಡಿನ ಮೂಲಕವೂ ಕೂಡ ಸಾಕಷ್ಟು ಸದ್ದನ್ನ ಮಾಡಿದ್ರು. ಹುಡುಗರು ಚಿತ್ರದ ಪಂಕಜ ಹಾಡು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಆ ಹಾಡಿನಲ್ಲಿ ಪಂಕಜ ಆಗಿ ಕುಣಿದಿದ್ದಂತಹ ಶಫಾಲಿ ಜರಿವಾಲಾ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಮೃತಪಟ್ಟಿದ್ದಾರೆ. ತೊಂದರೆ ಇಲ್ಲ ಪಂಕಜ ಹಾಡಿನ ಮೂಲಕ ಕನ್ನಡ ಸಿನಿಪ್ರಿಯರ ಮನಸ್ಸನ್ನ ಕದ್ದಿದ್ದಾಕೆ ಶಫಾಲಿ ಜರಿವಾಲಾ. ಆದರೆ ನಿನ್ನೆ ಮಧ್ಯರಾತ್ರಿ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಮೃತಪಟ್ಟಿದ್ದಾರೆ. ಮೂಲತಃ ಗುಜರಾತ್ನವರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಶಫಾಲಿ ಜರಿವಾಲಾ ಜನಿಸಿದ್ದು 1982ರ ಡಿಸೆಂಬರ್ 15ನೇ ತಾರೀಕು. 1964ರಲ್ಲಿ ಸಂಜೋತಾ ಸಿನಿಮಾದ ಕಾಂಟಾಲಗ ಹಾಡನ್ನ 2002ರಲ್ಲಿ ಮುಜ್ಸೆ ಶಾದಿ ಕರೋಗಿ ಸಿನಿಮಾದಲ್ಲಿ ಅದನ್ನ ರೀಮೇಕ್ ಮಾಡಲಾಗಿರುತ್ತೆ. ಈ ಹೊಸ ಕಾಂಟಾಲಗ ಹಾಡಿನಲ್ಲಿ ಕುಣಿದಿದ್ದು ಇದೇ ಶಫಾಲಿ ಜರಿವಾಲಾ. ಈ ಹಾಡಿನಿಂದಾಗಿ ರಾತ್ರೋರಾತ್ರಿ ಶಫಾಲಿ ಜರಿವಾಲಾ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ರು. 2014ರಲ್ಲಿ ಸೀರಿಯಲ್ ನಟರಾಗಿರುವಂತಹ ಪ್ರಾಗ್ ತ್ಯಾಗಿ ಜೊತೆ ಶಫಾಲಿ ಜರಿವಾಲಾ ಅವರ 2ನೇ ಮದುವೆಯಾಗಿತ್ತು. ಕನ್ನಡದ ಹುಡುಗರು ಚಿತ್ರದ ಪಂಕಜ ಹಾಡಿನಲ್ಲಿ ನಟಿ ಕುಣಿದು ಕನ್ನಡಿಗರ ಮನಸ್ಸನ್ನ ಕದ್ದಿದ್ರು. ಈಗ ಅದೇ ನಟಿ ಕಾರ್ಡಿಯಾಕ್ ಅರೆಸ್ಟ್ನಿಂದ ಮೃತಪಟ್ಟಿರುವ ಮಾಹಿತಿ ಲಭ್ಯವಾಗಿದೆ. ಆದರೆ ಪೊಲೀಸರು ಇನ್ನೂ ಕೂಡ ಶಫಾಲಿ ಜರಿವಾಲಾ ಸಾವಿಗೆ ಕಾರಣ ಏನು ಅನ್ನುವುದನ್ನ ಕನ್ಫರ್ಮ್ ಮಾಡಿಲ್ಲ. ಜೊತೆಗೆ ಅವರ ಅಂಧೇರಿಯ ಮನೆಗೆ ಫೋರೆನ್ಸಿಕ್ ಟೀಮ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರೋದು ಒಂದಿಷ್ಟು ಅನುಮಾನಗಳನ್ನ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.